ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಂಡೇ, ಸೊ ಬೆಳಗ್ಗೆ ನಾನು ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಟಿಫನ್ಗೆ ನಾನು ಇಲ್ಲಿ ಬಿಸಿಬೇಳೆ ಭಾತನ್ನ ನಾನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿ ಹಾಗೂ ಅರ್ಧ ಗ್ಲಾಸ್ ನನಗೆ ತೊಗರಿಬೇಳೆನ ವಾಶ್ ಮಾಡ್ಕೊಂಡಿದ್ದೀನಿ. ಮತ್ತು ಎಲ್ಲ ತರಕಾರಿಗಳನ್ನು ಪೂರ್ತಿಯಾಗಿ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ನಾನು ಮಿಕ್ಸ್ ಮಾಡಿ ನಾನಿಲ್ಲಿ ಕುಕ್ಕರ್ಗೆ ಹಾಕಿ 2 ವಿಷಲ್ನ ನಾನಿಲ್ಲಿ ಕೂಗಿಸ್ಕೊಂಡೆ. ಮತ್ತು ಬಾಣಲೆಯಲ್ಲಿ ಸ್ವಲ್ಪ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಗ್ಗರಣೆಗಾಗಿ ನಾನು ಇಲ್ಲಿ ಎಣ್ಣೆ, ಸಾಸಿವೆ, ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ ಹಾಗೂ ಸ್ವಲ್ಪ ಕ್ಯಾಪ್ಸಿಕಮ್ ಇಷ್ಟನ್ನು ಹಾಕಿ ನಾನಿಲ್ಲಿ ನೀಟಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಳ್ಳೋದು ಬೇಡ. ನಂತರ ಇನ್ಸ್ಟೆಂಟ್ ಪೌಡರ್ ಆದಂತಹ ಬಿಸಿಬೇಳೆ ಭಾತ್ ಪೌಡರನ್ನು ನಾನಿಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 1 ಪ್ಯಾಕೆಟ್ ಆಗುವಷ್ಟು ಬಿಸಿಬೇಳೆ ಭಾತ್ ಪೌಡರ್ನ ಬಳಸ್ಕೊಂಡಿದ್ದೀನಿ. ಮತ್ತು ಖಾರಕ್ಕಾಗಿ ನಾನಿಲ್ಲಿ ಅರ್ಧ ಸ್ಪೂನ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಖಾರ ಕಡಿಮೆ ಬೇಕು ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಮತ್ತು ಅರಿಶಿಣ ಮತ್ತು ಉಪ್ಪು ಮತ್ತು 3ರಿಂದ 4 ಗ್ಲಾಸ್ ಆಗುವಷ್ಟು ನೀರು ಇಷ್ಟನ್ನು ಹಾಕಿ ನಾನಿಲ್ಲಿ ಕುದಿಸ್ಕೊಂಡಿದ್ದೀನಿ. ಈ ಒಂದು ಮಸಾಲೆಯನ್ನು ನಾನು ಬೇಯಿಸ್ಕೊಂಡಿರುವಂತಹ ತರಕಾರಿ ಅನ್ನಕ್ಕೆ ನಾನಿಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಸೊ ಇದಕ್ಕೆ ಕೊನೆಗೆ ನಾವು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ತುಪ್ಪನ ಆ್ಯಡ್ ಮಾಡಿದ್ರೆ ಬಿಸಿಬೇಳೆ ಭಾತ್ ರೆಡಿ ಆಗುತ್ತೆ. ಬಿಸಿಬೇಳೆ ಭಾತ್ ಅಂತೂ ಸಖತ್ ಟೇಸ್ಟಿಯಾಗಿತ್ತು, ಎಲ್ಲರಿಗೂ ಕೂಡ ಇಷ್ಟ ಆಯಿತು. ಈಗ ಸಮ್ಮರ್ ಇರೋದ್ರಿಂದ ಮಕ್ಕಳಿಗೆ ರಜೆ ಇದೆ. ಮನೆಯಲ್ಲಿ ಏನೋ ಒಂದು ಖುಷಿಯ ಒಂದು ವಾತಾವರಣ. ಎಲ್ಲರೂ ಏನು ಮಾಡ್ತಾಯಿದ್ದಾರೆ ತೋರಿಸ್ತೀನಿ ಬನ್ನಿ. ನನ್ನ ಮಗಳು ಇಲ್ಲಿ ಚೌಕಾಬಾರ ಆಡ್ತಾ ಇದ್ದಾಳೆ. ನನ್ನಪ್ಪ ಫುಲ್ ಇಂಟ್ರೆಸ್ಟಾಗಿ ನ್ಯೂಸ್ನ ನೋಡ್ತಾರೆ. ಅವ್ರಿಗೆ ನ್ಯೂಸ್ ಅಂದರೆ ತುಂಬಾ ಇಷ್ಟ. ಇವತ್ತು ಅವ್ರ ಬರ್ತ್ಡೇ ಕೂಡ ಹೌದು. ಹಾಗಾಗಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತೇಳ್ಬಿಟ್ಟು ನಾನು ಕೇಕ್ನ ಕೂಡ ತೊಗೊಂಬಂದಿದ್ದೆ. ಸೊ ಅವರ ಒಂದು ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಅಪ್ಪ ಕಟ್ ಮಾಡಪ್ಪ. ಕೇಕ್ ಹಾಳಾಗ್ಬಿಡುತ್ತೆ. ಅದನ್ನ ಕೇಕ್ ಕಟ್ ಮಾಡೋದಕ್ಕೂ ಬರ್ತಾ ಇಲ್ಲ. ಕೈಯಲ್ಲಿ ತಿನ್ನಲ್ಲ. ಅಜ್ಜಿ ತಿನ್ಸಜ್ಜಿ ನೀನು ಅದ ಅದ್ಭುತವನ್ನೇ ಮೀರಿಸುವ ದೈವ ಸೃಷ್ಟಿ ಅಪ್ಪ. ಜಗತ್ತಿನಲ್ಲಿ ಎಂದೂ ಬದಲಾಗದ ವ್ಯಕ್ತಿತ್ವ ಆತನದು. ಅಪ್ಪ, ಇಂದು ಹುಟ್ಟುಹಬ್ಬದ ಶುಭಾಶಯಗಳು ನಿನಗೆ.